ಹಲೋ ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. 3 ದಿನ ಆಯಿತು ವಿಡಿಯೋ ಹಾಕೋಕ್ಕಾಗಿಲ್ಲ. ವಿಡಿಯೋ ಮಾಡಿದ್ದೆ, ಎಡಿಟಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಾಗಿಲ್ಲ. ಇವತ್ತು ತುಂಬ 1 ಅವರಿಂದ ಟೈಮ್ ತೊಗೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹುಡುಕ್ಬಿಟ್ಟು ಕ್ರೋಮ್ ಬ್ರೌಸರಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹುಡುಕ್ಬಿಟ್ಟು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಎಲ್ಲ ನಂಗೆ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಎಲ್ಲ ಬರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಎಲ್ಲ ನಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ 3ನೇ ವಿಡಿಯೋ. ಇವತ್ತು ನಮ್ಮ ಹಸ್ಬೆಂಡು ಶಬರಿಮಲೆ ಹೋಗ್ತಾಯಿದ್ದಾರೆ. ನಮ್ಮ ಯಜಮಾನ್ರು, ನನ್ನ ಮಗ ಇಬ್ಬರೂ ಹೋಗ್ತಾಯಿದ್ದಾರೆ. ಬೆಳಗ್ಗೆ ಎದ್ದು ಬೇಗ 5 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸ್ಬಿಟ್ಟು ಹೊರಗಡೆಗೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ತಲೆಗೆ ಮೆಹಂದಿ ಹಾಕಿದ್ದೀನಿ. ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ. ಆಂಟಿ ಏನೋ ಹಾಕೋಬಿಟ್ಟಿದ್ದಾರೆ, ಇಲ್ಲ ಇವರೇನೋ ಮೆತ್ಕೊಂಬಿಟ್ಟಿದ್ದಾರೆ ತಲೆಗೆ ಅಂತ ಹಾಗೆಲ್ಲ ಅಂದ್ಕೋಬೇಡಿ. ತಲೆಗೆ ತುಂಬ ವೈಟ್ ಹೇರ್ಸ್ ಆಗಿದೆ. ತಲೆಗೆ ಮೆಹಂದಿ ಹಾಕಿದ್ದೆ. ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ನಗಬೇಡಿ ಯಾರು. ನಂಗೆ ನಿಜವಾಗ್ಲೂ ಎಡಿಟಿಂಗ್ ಮಾಡೋಕ್ಕೆ ಬಂದಿಲ್ಲ, ತುಂಬ ಕಷ್ಟಪಟ್ಟು ಎಡಿಟಿಂಗ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ಮಗ ಎಲ್ಲ ಮಲ್ಕೊಂಡಿದ್ದ, ಇನ್ನು ಮಾಲೆ ಹಾಕ್ಕೊಂಡು ಬಂದಿಲ್ಲ. ಇನ್ನು ಮಾಲೆ ಹಾಕ್ಕೊಂಡು ಬರೋಕ್ಕೆ ಆಮೇಲೆ ಹೋಗ್ತಾರೆ. ಬೇಗ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಪಾತ್ರೆ ತೊಳೆದು ಏನು ಹೇಳೋದು, ನಾನು ನಿಜವಾಗ್ಲೂ ಹೆಂಗೆ ವಾಯ್ಸ್ ಓವರ್ ಕೊಡೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿದ್ದೀನಿ, ವಾಯ್ಸ್ ಓವರ್ ಹೆಂಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ತುಂಬ ಕೇಳ್ಕೊತಾ ಇದ್ದೀನಿ ನಾನು ನಿಮಗೆ. ಏನು ಹೇಳಬೇಕು, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ತುಂಬ ಇದೆ ನಾನು ಕಲಿಯೋದು. ನಾನು ಅಂದ್ಕೊಂಡಿಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಹೆಂಗೆ ಎಡಿಟ್ ಮಾಡೋದು, ಹೇಗೆ ಇದು ಮಾಡೋದು ಅಂತ ಗೊತ್ತಾಗಿಲ್ಲ ನನಗೆ. ಹೇಗೆ ಬರುತ್ತಾ ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ. ಯಾರು ನಗಬೇಡಿ ಪ್ಲೀಸ್, ನಗಬೇಡಿ. ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ನೋಡಿ, ನಮ್ಮ ಯಜಮಾನ್ರಿಗೆಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅವರೇ ನನಗೆ ಎಲ್ಲ ವಿಡಿಯೋ ಮಾಡ್ತಾ ಇರೋದು. ನನ್ನ ಮಕ್ಕಳು ಇನ್ನೂ ಮಲಗಿದ್ರು, ಅವ್ರು ಹೆಲ್ಪ್ ಮಾಡಿಲ್ಲ. ನನ್ನ ಯಜಮಾನ್ರೆ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಅವ್ರು ತುಂಬ ವರ್ಷದಿಂದ ಹೋಗ್ತಾಯಿದ್ದಾರೆ ಶಬರಿಮಲೆ. ಚಿಕ್ಕ ಹುಡುಗ ಇದ್ದಾಗಿಂದ ಹೋಗ್ತಾಯಿದ್ದಾರೆ. ನಮ್ಮ ಮಗಳಿಗೆ 3 ವರ್ಷ ಕರ್ಕೊಂಡೋಗಿದ್ದಾರೆ. ನಮ್ಮ ಮಗನಿಗೆ 3 ವರ್ಷ ಆಗಿದ್ದು 5-6 ವರ್ಷ ಆಯಿತು ಅನಿಸುತ್ತೆ. ನಂಗೆ ಅಷ್ಟಾಗಿ ನೆನಪಿಲ್ಲ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬಿಂದ ಸ್ವಲ್ಪ ಅರ್ನ್ ಮಾಡೋಣ ಅಂತ ಮನೆಯಲ್ಲಿ ನಾನು ಸಮೋಸ ಮಾಡ್ತೀನಿ. ಅದರಿಂದ ಅಷ್ಟೊಂದು ಪ್ರಾಫಿಟ್ ಬರ್ತಾ ಇಲ್ಲ. ಯೂಟ್ಯೂಬಿಂದ ಏನಾದರೂ ಎಲ್ಲ ನೋಡ್ತಾ ಇದ್ದೀನಲ್ವಾ, ನೀವೆಲ್ಲ ತುಂಬ ಯೂಟ್ಯೂಬರ್ಸ್ ಎಲ್ಲ. ನನಗೆ ಜಾಸ್ತಿ ಅಮೌಂಟ್ ಬರಬೇಕಂತ ಇಲ್ಲ. ನೋಡಿ, ನಾನು ತೊಗೊಂಡಿರೋ ನಂದು ಗಾಡಿ ತೊಗೊಂಡಿರೋದು 1 ಇಯರ್ ಆಯಿತು. ಈ ಗಾಡಿ EMI ಕಟ್ಟೋಕ್ಕೆ ದುಡ್ಡು ಬೇಕು ನನಗೆ. LIC ಮಾಡಿಸಿದ್ದೀನಿ, LIC ಕಟ್ಟೋದಕ್ಕೆ ದುಡ್ಡು ಬೇಕು. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಅಂದರೆ ತುಂಬ, ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನೋಡೋಣ ಯೂಟ್ಯೂಬಿಂದ ಎಷ್ಟು ಅರ್ನ್ ಆಗುತ್ತೆ ಏನು ಅಂತ ನಂಗೆ ಗೊತ್ತಿಲ್ಲ. ನೋಡೋಣ, ನನಗೆ ನಿಧಾನ ಆದರೂ ಪರವಾಗಿಲ್ಲ. ಎಲ್ಲ ನನಗೆ ಹೆಲ್ಪ್ ಮಾಡಿ. ನಮ್ಮ ಯಜಮಾನ್ರು ಇವರು ಕೋಪ ಜಾಸ್ತಿ, ಯಾವಾಗಲೂ ಅಂತ ಇರ್ತಾರೆ. ನೋಡಿ, ಪೂಜೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವಾಗೋ 1 ಟೈಮ್ ಅಪರೂಪ. ಅವ್ರು ಯಾವ ದೇವ್ರಿಗೂ ಕೈ ಮುಗಿಯಲ್ಲ. ಅಪ್ಪ ಮಗ ಅಯ್ಯಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ 2 ದೇವ್ರಿಗೆ ಕೈ ಮುಗಿಯೋದು. ಪೂಜೆ ಮಾಡ್ತಾಯಿದ್ದಾರೆ ಅವರು. ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ನೈಟ್ ಹೇಳ್ಬಿಟ್ಟು ಹೋಗಿದ್ರು, ಎಲ್ಲ ಕ್ಲೀನ್ ಮಾಡು, ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡು, ರೆಡಿ ಮಾಡು ಅಂತ. ನನ್ನ ಮಗ ಇವನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಥರನೇ ಹೈಟ್ ಕಮ್ಮಿ. ನನ್ನ ಮಗಳು ಒಬ್ಳು ಇದ್ದಾಳೆ, ತೋರಿಸ್ಬೇಕು. ಅವಳೇ ವಿಡಿಯೋ ಎಲ್ಲ, ನನ್ನ ವಿಡಿಯೋ ತೆಗಿಬೇಡಮ್ಮ,
ನನ್ನ ಮುಖ ಎಲ್ಲ ತೋರಿಸ್ಬೇಡಮ್ಮ ಅಂತಲೇ. ಇವನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದಾನೆ. ಆದರೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಶಬರಿಮಲೆ ಹೋಗಿ ಬಂದಮೇಲೆ ನನ್ನ ಎಷ್ಟು ಬೈತಾನೋ ನನಗೆ ಗೊತ್ತಿಲ್ಲ. ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಅವನೇನಂದ, ಹೆಂಗೆ ಬೈತಾನೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀನು ರೇಷ್ಮಾ ಇದರಲ್ಲಿ ಬರ್ತಾರಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಗಿಚ್ಚಿ ಗಿಲಿಲೆಲ್ಲ ಬರ್ತಾಯಿದ್ರು. ಗಿಚ್ಚಿ ಗಿಲಿಗಿಲಿಲಿ ರೇಷ್ಮಾ ಆ ಥರ ಮಾಡಬೇಡ, ನೀನು ಡಿಸೆಂಟಾಗಿ ವಿಡಿಯೋ ಮಾಡು ಅಂತಾರೆ. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾಡಬೇಕಂತ. ಪೂಜೆ ಎಲ್ಲ ಮುಗಿಸಿದ್ರು. ಸೇಮ್ ಇದ್ದಾರೆ ಅಪ್ಪ ಅಮ್ಮಗೆ ಅನ್ಕೋಬೇಡಿ. ಅವರು ಫಸ್ಟು ಮುಂದೆ ಹೋದ್ರು ದೇವಸ್ಥಾನಕ್ಕೆ. ನಾನು ನನ್ನ ಮಗಳು ನನ್ನ ಗಾಡಿನಲ್ಲಿ ನಾವು ಹಿಂದೆ ಹೋದ್ವಿ. ನಾವು ದೇವಸ್ಥಾನ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಫಸ್ಟು ಬೇರೆಯವ್ರದ್ದಿತ್ತು. ನೋಡಿ ನನ್ನ ಮಗ ಡುಮ್ಮ, ಒಂದು ಹೆಜ್ಜೆ ಓಡಾಡಲ್ಲ, ಒಂದೇನು ಕೆಲಸ ಮಾಡಲ್ಲ. ಅವ್ರ ಅಪ್ಪ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಬೇರೆಯವ್ರು 5 ಜನ ಮಾತ್ರ ಹೋಗ್ತಾಯಿದ್ರು. ಯಾವಾಗಲೂ ಟಿ ಗಾಡಿನಲ್ಲಿ ಹೋಗ್ತಾಯಿದ್ರು ಎಲ್ಲ ಸೇರಿಕೊಂಡು. ಈ ಸತಿ 5 ಜನ ಮಾತ್ರ ಹೋಗ್ತಾಯಿದ್ದಾರೆ. ನನ್ನ ಮಗ, ನಮ್ಮ ಹಸ್ಬೆಂಡು, ಆಮೇಲೆ ಅವ್ರ ಫ್ರೆಂಡ್ಸ್ ಯಾರೋ 3 ಜನ ಹೋಗ್ತಾಯಿದ್ದಾರೆ. ನಮ್ಮ ಫ್ಯಾಮಿಲಿಲಿ ಯಾರೂ ಬಂದಿಲ್ಲ, ಯಾರಿಗೂ ತೋರಿಸಲ್ಲ. ಎಲ್ಲ ನಮ್ಮ ಯಜಮಾನ್ರ ಫ್ಯಾಮಿಲಿ. ನೋಡಿ ನನ್ನ ಮಗನಿಗೆ ಇವಾಗ ಇರ್ಮುಡಿ ಕಟ್ತಾಯಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ನಾನು ಬ್ಯಾಕಲ್ಲಿದ್ದೆ. ಅವನಿಗೆ ಫುಲ್ಲು ಖುಷಿ ಶಬರಿಮಲೆ ಹೋಗ್ಬೇಕಂದ್ರೆ. ಯಾಕಂದರೆ ಶಬರಿಮಲೆ 2ನೇ ತಾರೀಕೇನೋ ಅವ್ನಿಗೆ ಎಕ್ಸಾಮ್ ಇದೆ. ಎಕ್ಸಾಮ್ಗೆ ಓದಬೇಕಲ್ವಾ, ಅದಕ್ಕೆ ಅವನು ಇಲ್ಲಿದ್ದರೆ ಓದಬೇಕಾಗತ್ತೆ, ಟ್ಯೂಷನ್ಗೆ ಹೋಗ್ಬೇಕಾಗತ್ತೆ. ಅವ್ನಿಗೆ ಅದಕ್ಕೆ ವರ್ಷ ಶಬರಿಮಲೆಗೆ ಎಸ್ಕೇಪ್ ಆಗಿಬಿಡ್ತಾನೆ. ಯಾರೂ ನಗಬೇಡಿ, ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ನಿಜವಾಗ್ಲೂ ಇನ್ನೂ ಎಡಿಟಿಂಗ್ ಕಲಿತಾ ಇದ್ದೀನಿ. ನಾನು ಇನ್ನು 3 ತಿಂಗಳಲ್ಲಿ ಚೆನ್ನಾಗಿ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಚೆನ್ನಾಗಿ ಕಲ್ತ್ಬಿಟ್ಟು ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ನನಗೆ ಹೆಲ್ಪ್ ಮಾಡಿ. ಯೂಟ್ಯೂಬಿಂದ ಅರ್ನ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ದುಡ್ಡು ಸೆಕೆಂಡ್ರಿ, ಆಮೇಲೆ ಬರಲಿ. ಎಲ್ಲ ನಂಗೆ ಸಪೋರ್ಟ್ ಮಾಡಿ. ನಾನು ಹೇಳ್ತೀನಿ, ನನಗೆ ಫಸ್ಟ್ ಯೂಟ್ಯೂಬಲ್ಲಿದ್ದ ದುಡ್ಡು ಬಂದರೆ ನಾನು ಏನು ಮಾಡ್ತೀನಿ ಹೇಳ್ಬಾರ್ದು, ಅದು ಫಸ್ಟು ನಾನು ಮಾಡಿ ತೋರಿಸ್ತೀನಿ. ನಮ್ಮ ಯಜಮಾನ್ರದ್ದು ಇವಾಗ ಇರ್ಮುಡಿ ನಡೀತಾ ಇದೆ. ಎಲ್ಲ ನಮ್ಮ ಯಜಮಾನ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಎಲ್ಲಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ಇದು ಎಲ್ಲಮ್ಮ ಅಂತ. ಎಲ್ಲಮ್ಮ ದೇವಸ್ಥಾನದಲ್ಲಿ ಇರ್ಮುಡಿ ಕಟ್ಕೊಂಡು ಫಸ್ಟ್ ಟೈಮ್ ಕಾರಲ್ಲಿ ಹೋಗಿದ್ದಾರೆ. ಯಾವಾಗಲೂ ಟಿಟಿನಲ್ಲಿ ಹೋಗ್ತಾಯಿದ್ರು. ತುಂಬ ಜನ ಹೋಗ್ತಾಯಿದ್ರು, ಎಲ್ಲ ಒಂದು 10-12 ಜನ ಹೋಗ್ತಾಯಿದ್ರು. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲದ ತಪ್ಪು ಮಾಡಿದರೆ ಸಾರಿ, ಮಿಸ್ಟೇಕ್ ಆಗಿದರೆ ಸಾರಿ, ಎಲ್ಲರಿಗೂ ಸಾರಿ. ನೆಕ್ಸ್ಟ್ ಟೈಮ್ ಫಸ್ಟಿಂದ ಯಾರು ಏನೂ ಕಲಿಯಲ್ಲ ಅಲ್ವಾ. ನಾನು ಸಮೋಸ ಮಾಡ್ತೀನಿ ಮನೇಲಿ, ನಾನು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಏನಂತ. ನಾನು ಫಸ್ಟು ಕಲ್ತಿಲ್ಲ, ಹೆಂಗೆಂಗೋ ಮಾಡ್ತಾಯಿದ್ದೆ. ಪಾಪ ಒಬ್ರು ಈಸ್ಕೊತಾಯಿದ್ರು ನನ್ನ ಹತ್ರ. ಆದರೆ ಇವಾಗ ಚೆನ್ನಾಗಿ ಕಲ್ತಿದ್ದೀನಿ. ಆದರೆ ಯಾರೂ ತೊಗೋತಾ ಇಲ್ಲ ಸಮೋಸ. ಡೈಲಿ ಒಂದು 500 ರೂಪಾಯಿ ಅರ್ನ್ ಮಾಡ್ತೀನಿ ಅಷ್ಟೇ. ಸಂಡೇ ಮಲಗಬೇಕು ಅಂತ ಸಂಡೇ ಒಂದು ರಜೆ ಮಾಡಿದ್ದೀನಿ. ಅದರಿಂದ ನನಗೆ ದುಡ್ಡು ಸಾಕಾಗ್ತಾಯಿಲ್ಲ. ನೋಡೋಣ, ಜೀವನದಲ್ಲಿ ಒಂದಲ್ಲ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇಟ್ಕೊಂಡಿರ್ಬೇಕಲ್ವ. ಹಾಗೆ ಯೂಟ್ಯೂಬ್ ಮಾಡಿ ಅರ್ನ್ ಮಾಡೋಣ ಅಂತ. ಎಷ್ಟು ದಿನ ಆದರೂ ಪರವಾಗಿಲ್ಲ ಪೇಮೆಂಟು. ಫಸ್ಟು ನಾನು ಚೆನ್ನಾಗಿ ಕಲಿಬೇಕು, ಕಲಿತು ಒಳ್ಳೆ ಹೆಸರು ಮಾಡಬೇಕು. ತುಂಬ ಕಷ್ಟಪಟ್ಟಿದ್ದೀನಿ. ತುಂಬ ಅಂದರೆ ಹೇಳ್ಕೊಳ್ಬಾರ್ದು, ಅಷ್ಟು ಕಷ್ಟಪಟ್ಟಿದ್ದೀನಿ. ಮಾನಸಿಕವಾಗಿ ನರಳಾಡ್ಬಿಟ್ಟಿದ್ದೀನಿ, ಹೇಳೋಕ್ಕಾಗಲ್ಲ. ಅದು ಒಂದಿನ ಹೇಳ್ತೀನಿ ಏನಂತ. ನೋಡೋಣ. ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ. ಕ್ಯಾಮ್ರಾ ಹಿಂದೆಯಿಂದ ಮಾತಾಡ್ತಾ ಇದ್ದೀನಲ್ವ, ಕ್ಯಾಮ್ರಾ ಮುಂದೆ ಬಂದು ಹೇಳ್ತೀನಿ ನಾನು.
ನನ್ನದು ಫುಲ್ ವಿಷಯ ಎಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಏನು ಎಲ್ಲ ಹೇಳ್ತೀನಿ ನಾನು. ಎಲ್ಲ ಮುಗೀತು, 5 ಜನದು ಇರುಮುಡಿ ಹೋಗೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಫಸ್ಟ್ ಎಲ್ಲ ನಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ, ನನಗೆ ಅಳು ಬರ್ತಾಯಿತ್ತು ಸ್ಟಾರ್ಟಿಂಗ್ ನಾವು ಮದುವೆ ಆದಾಗ. ಯಾಕಂದರೆ ದೀಪ ಹಚ್ಚಿದ್ದು ಆರಬಾರ್ದು, ಏನಾದರೂ ಆಗ್ಬಿಡುತ್ತೆ ಅಂತೆಲ್ಲ ಎದುರಿಸ್ತಾಯಿದ್ರು. ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡ್ದೆ ನೋಡ್ಕೊತಾ ಇದ್ದೆ. ಅಳ್ತಾ ಇದ್ದೆ. ನಮ್ಮ ಯಜಮಾನ್ರು ಶಬರಿಮಲೆಗೆ ಹೋಗ್ಬೇಕಂದ್ರೆ ನಂಗೆ ಭಯ ಆಗೋದು, ತುಂಬ ದುಃಖ ಬರೋದು. ಇವಾಗೆಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಒಳ್ಳೇದಾಗಲಿ ಹೋಗಿ ಬರಲಿ ಅಂತೀನಿ, ಆದರೆ ದುಃಖ ಬರಲ್ಲ ಅಷ್ಟೇ. ನನ್ನ ಮಗ ಹೋಗ್ತಾ ಇದ್ದಾನಲ್ವ, ಅದಕ್ಕೋಸ್ಕರ ಸ್ವಲ್ಪ ಫೀಲಿಂಗ್ ಇರುತ್ತಲ್ವ ಮಕ್ಕಳಂದಮೇಲೆ. ಒಳ್ಳೇದಾಗಲಿ, ಹೋಗಿ ಒಳ್ಳೆ ರೀತಿನಲ್ಲಿ ಹೋಗಿ ಬರಲಿ ಅಂತ. ಅವರು ದೊಡ್ಡಪಾದ ಹೋಗ್ತಾರೆ ವರ್ಷ. ಇವಾಗ 2-3 ವರ್ಷದಿಂದ ದೊಡ್ಡಪಾದ ಹೋಗ್ತಾಯಿದ್ದಾರೆ. ತುಂಬ ಲಾಂಗ್ ಆಗಿದೆ ಅಂಥದ್ದು ಜರ್ನಿ, ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು. ಪಾಪ 2 ದಿವಸ ಏನೋ ಹೋಗ್ತಾರೆ ದೊಡ್ಡಪಾದ. ಹೋಗ್ತಾಯಿದ್ದಾರೆ ನೋಡಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದಷ್ಟೇ. ನೋಡಿ ಏನು ಹೇಳ್ತಾರೆ, ಎಲ್ಲರಿಗೂ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಹೇಳ್ತಾಯಿದ್ರು, ಗಾಡಿ ಎತ್ಕೊಂಡು ಎಲ್ಲೂ ಹೋಗಬೇಡ ಸ್ವಾಮಿ, ದೂರ ಎಲ್ಲಾದರೂ ಬಿದ್ದುಬಿಟ್ಟಿಯಾ ಗಾಡಿನಲ್ಲಿ ಅಂತ. ಅವ್ರಿಗೇನೋ ಖುಷಿ, ಟ್ರಿಪ್ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ. ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ